ಶ್ರೀ ವಿಚಾರ ಸಾಗರ ಗ್ರಂಥದಲ್ಲಿ ಐದನೇ ತರಂಗದಲ್ಲಿ ನಿನ್ನಿನ ದಿವಸ ನಾವು ಏನ್ ನೋಡ್ಕೊಂಡ್ ಬಂದೇವಪ್ಪ ಅಂತ ಕೇಳಿದ್ರೆ 278ನೇ ಅಂಕ ಸರ್ವ ಸೂಕ್ಷ್ಮ ಸೃಷ್ಟಿಯು ಅಪಂಚೀಕೃತ ಭೂತ ರೂಪವಿರುವುದು. ಇಲ್ಲಿ ಲಯ ಚಿಂತನದ ಕ್ರಮವು ಸಂಕ್ಷೇಪದಿಂದ ಈ ಪ್ರಕಾರವಿರುತ್ತದೆ. ಏನ್ ಹೇಳ್ತಾರಪ್ಪ ಒಂದೇ ಕಡ, ಸ್ಥೂಲ ಬ್ರಹ್ಮಾಂಡವೆಲ್ಲವೂ ಪಂಚೀಕೃತಗಳ ಕಾರ್ಯವಿರುತ್ತದೆ. ಅಲ್ಲಿ ಯಾವುದು ಪೃಥ್ವಿಯ ಕಾರ್ಯವಿರುವುದು, ಅದು ಪೃಥ್ವಿ ಸ್ವರೂಪವಿರುತ್ತದೆ. ಪೃಥ್ವಿ ಕಾರ್ಯ ಏನದಲ್ಲ, ಪೃಥ್ವಿ ಮ್ಯಾಗ ಏನ್ ಕಾಣಿಸ್ತದಲ್ಲ ಅದೆಲ್ಲ ಪೃಥ್ವಿಯ ರೂಪವೇ ಇರದದು, ಪೃಥ್ವಿಯ ಸ್ವರೂಪವಿರುವುದು. ಮತ್ತು ಜಲದ ಕಾರ್ಯವು ಜಲ ಸ್ವರೂಪವಿರುವುದು. ಜಲದಿಂದ ಏನಾಗ್ಯದೆಲ್ಲ ಏನದಪ್ಪ ಅಂತ ಜಲ ಸ್ವರೂಪ. ಈ ರೀತಿಯಿಂದ ಯಾವ ಭೂತಗಳ ಯಾವ ಕಾರ್ಯವಿರುವುದು ಅವುಗಳ ಸ್ವರೂಪವೇ ಇರುತ್ತವೆ. ಈ ರೀತಿಯಿಂದ ಸಕಲ ಸ್ಥೂಲ ಬ್ರಹ್ಮಾಂಡವು ಪಂಚೀಕೃತ ಭೂತಗಳ ಸ್ವರೂಪವಿರುತ್ತದೆ. ಈ ಡಬಲ್ ಆದದ್ದು ಕೇಳಿಸ್ತದಿಲ್ರಿ ನಿಮ್ಗ್ರಿ? ಓಂ ನಮ ಶಿವರಿ ಕಾಂಪ್ರೆಸ್ ಕಾಲ್ದಾಗ ಇದ್ದಾವ್ರಿ ರೀ. ಅದೇ ಕಾಂಪ್ರೆಸ್ ಕಾಲ್ದವ್ರು. ಇದು ನೋಟ್ ಮಾಡ್ರಿ ಪೂರ. ನೋಟ್ ಮಾಡಿದ್ರೆ ಅಂದ್ರೆ ಏನ್ ಸಮಸ್ಯೆನೇ ಬರಲ್ಲ. ಇನ್ನು 3ನೇ ಆಕಡದಾಗ ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರೆ, ನೋಟ್ ಆಯ್ತು ನೋಡ್ರಿಪ್ಪ. 3ನೇ ಆಕಡ ಅಂತಃಕರಣ ಮೊದಲಾದ ಸೂಕ್ಷ್ಮ ಸೃಷ್ಟಿಗಳಾದರೂ ಕೂಡ ಅಪಂಚೀಕೃತ ಭೂತಗಳ ಕಾರ್ಯವಾಗಿರುವುದರಿಂದ ಅಪಂಚೀಕೃತ ಭೂತಗಳ ಸ್ವರೂಪವಿರುತ್ತವೆ. ಅವುಗಳಲ್ಲಿ 1, 2 ಅಂತಃಕರಣ ಅಂದರೆ ಮನ ಮತ್ತು ಬುದ್ಧಿಗಳು. ಮತ್ ನೋಡ್ರಿ, ಇನ್ನ ಈಗ ಯಾರು ಬಂದ್ರು ನೋಡ್ರಿ? ಯಾರು ಬಂದಿಲ್ರಿ. ಇಲ್ಲ, ಇನ್ನ ಈಗ ನೋಟ್ ಆಗಿತ್ರಿ. ಇದು ಕೊಟ್ಟು ಮಾಡೋಣ ಗಪ್ ಆಗಿತ್ ನೋಡ್ರಿ. ನೋಟ್ ಮಾಡ್ರಿ ಮಹಾರಾಜರ ಎಲ್ಲಾರು. ಅಲ್ಲಿ ಡಿಸ್ಟರ್ಬ್ ಮಾಡ್ತಾರ್ರಿ ಅವ್ರಿಗೆ. ಇನ್ನು 1, 2 ಅಂಕದಲ್ಲಿ ಅಂತಃಕರಣ ಅಂದರೆ ಮನ ಮತ್ತು ಬುದ್ಧಿಗಳು ಸರ್ವಭೂತಗಳ ಸತ್ವಗುಣದ ಕಾರ್ಯವಾಗಿರುತ್ತವೆ. ಇನ್ನ 3, 7 ಸರ್ವಭೂತಗಳ ರಜೋಗುಣ ಅಂಶದ ಕಾರ್ಯವಾದ ಪ್ರಾಣಗಳು. ಅವೇನದಪ್ಪ ಅಂತ ಕೇಳಿದ್ರೆ ರಜೋಗುಣ ಸ್ವರೂಪವಿರುತ್ತವೆ. ಇನ್ನು 8, 9 ಪೃಥ್ವಿಯ ರಜೋಗುಣದ ಅಂಶದ ಕಾರ್ಯವಾದ ಗುದ ಇಂದ್ರಿಯವು ರಜೋಗುಣದ ಸ್ವರೂಪವಿರುತ್ತದೆ. ಪೃಥ್ವಿಯ ಸತ್ವಗುಣದ ಕಾರ್ಯವಾದ ಘ್ರಾಣೇಂದ್ರಿಯವು ಸತ್ಗುಣದ ಸ್ವರೂಪವಿರುತ್ತದೆ. ಇನ್ನು 10 ಮತ್ತು 11 ಅದರಂತೆ ರಸನ ಮತ್ತು ಉಪಸ್ಥ ಇಂದ್ರಿಯಗಳು ಜಲದ ಸತ್ವಗುಣದ ರಜೋ ಗುಣ ಸ್ವರೂಪವಿರುತ್ತದೆ. ಮತ್ತು ಇನ್ನು 12 ಮತ್ತು 13 ನೇತ್ರ ಹಾಗೂ ಪಾದ ಇಂದ್ರಿಯಗಳು ಅಗ್ನಿಯ ಸತ್ವಗುಣ ರಜೋಗುಣ ಸ್ವರೂಪವಿರುತ್ತವೆ. ಇನ್ನೆಷ್ಟಪ್ಪ ಅಂದ್ರೆ 14 ಮತ್ತು 15 ತ್ವಕ್ ಮತ್ತು ಪಾಣಿ ವಾಯುವಿನ ಸತ್ವಗುಣ ಮತ್ತು ರಜೋಗುಣ ಸ್ವರೂಪವಿರುತ್ತವೆ. ಮತ್ತು ಇನ್ನು 16, 17 ಶ್ರೋತ್ರ ಹಾಗೂ ವಾಕ್
ಇಂದ್ರಿಯಗಳು ಆಕಾಶದ ಸತ್ವಗುಣ ಮತ್ತು ರಜೋಗುಣ ಸ್ವರೂಪವಿರುತ್ತವೆ. ಈ ರೀತಿಯಿಂದ ಎಲ್ಲ ಸೂಕ್ಷ್ಮ ಸೃಷ್ಟಿಯು ಹೆಂಗದಪ್ಪ ಅಂತ ಕೇಳಿದ್ರೆ ಅಪಂಚೀಕೃತ ಭೂತದ ಸ್ವರೂಪವಿರುತ್ತವೆ. ಈ ರೀತಿಯಿಂದ ಎಲ್ಲ ಸೂಕ್ಷ್ಮ ಸೃಷ್ಟಿಯು ಅಪಂಚೀಕೃತ ಭೂತ ಸ್ವರೂಪವಿರುತ್ತದೆ. ಇನ್ನು 279ನೇ ಅಂಕದಲ್ಲಿ ಇವತ್ತು ನಡೆಯುವ ವಿಷಯ ಏನಪ್ಪಾ ಅಂದ್ರೆ ಸರ್ವ ಅನಾತ್ಮ ಪದಾರ್ಥಗಳನ್ನು ಕ್ರಮದಿಂದ ಬ್ರಹ್ಮದಲ್ಲಿ ಲಯ ಚಿಂತನೆ ಮಾಡುವುದು. ಏನ್ ಹೇಳ್ತಾರೆ? ಸರ್ವ ಅನಾತ್ಮ ಪದಾರ್ಥಗಳನ್ನು ಕ್ರಮದಿಂದ ಬ್ರಹ್ಮದಲ್ಲಿ ಲಯ ಚಿಂತನೆ ಮಾಡುವುದು. ಹ್ಯಾಂಗ್ ಮಾಡ್ತಾರ ಅನ್ನೋದು ಹೇಳ್ತಾರೆ. ಅಪಂಚೀಕೃತ ಭೂತಗಳನ್ನು ಕೂಡ ಏನ್ರಿ, ಅಪಂಚೀಕೃತ ಭೂತಗಳನ್ನು ಕೂಡ ಈ ಪ್ರಕಾರದಂತೆ ಚಿಂತನೆ ಮಾಡಿ ಲಯ ಚಿಂತನೆ ಮಾಡಬೇಕು. ಹ್ಯಾಂಗ್ ಮಾಡಬೇಕು? ಒಂದೇ ಕಡ ಪೃಥ್ವಿ ಜಲದ ಕಾರ್ಯವಿರುತ್ತದೆ, ಆದ್ದರಿಂದ ಜಲ ಸ್ವರೂಪವಿರುತ್ತದೆ. ಪೃಥ್ವಿ ಅದರ ಸ್ವರೂಪ ಆಯ್ತು, ಆ ಜಲದ ಕಾರ್ಯದ, ಆದ್ದರಿಂದ ಜಲದ ಸ್ವರೂಪದೇ ಅದದು. ಯಾವುದು ಎದರ ಕಾರ್ಯದ ಅದು ಅದ್ರ ಸ್ವರೂಪ ಇರ್ತದಂತ ನೇಮ್ ಹಾಕ್ಯಾರ ಅವರು. ಪೃಥ್ವಿ ನಮ್ದು ಸರಿ ಬರಲ್ದನ್ರಿ ಅಮ್ಮ? ನಾವ್ ಮಾತ್ರ ಹೋಗಿ ಬಂದೇವ್ರಿ. ಯಾಕ ನಿಮ್ದು ಈ ಕಟ್ ಕೇಳಾಕತ್ತದ್ರಿ. ಅಮ್ಮವ್ರ ನಿಮ್ದು ಒಂದ್ ಜರ ಮ್ಯೂಟ್ ಮಾಡ್ತ ಬರ್ರಿ ಜರ. ಈಗ ಸರಿ ಐತ್ರಿ? ಈಗ ಹ್ಞೂನ್ರಪ್ಪ. ಅಮ್ಮವ್ರದ್ ಬಿ ಮ್ಯೂಟ್ ಆಗ್ಬೇಕ್ರಿಪ್ಪ. ಹಾ ನೋಡ್ರಿ ಏನಂತಾರ್ರಿ, 279 ಸರ್ವ ಅನಾತ್ಮ ಪದಾರ್ಥಗಳನ್ನು ಕ್ರಮದಿಂದ ಬ್ರಹ್ಮದಲ್ಲಿ ಲಯ ಚಿಂತನೆ ಮಾಡುವುದು. ಅಪಂಚೀಕೃತ ಭೂತಗಳನ್ನು ಕೂಡ ಈ ಪ್ರಕಾರದಂತೆ ಚಿಂತನೆ ಮಾಡಿ ಲಯ ಚಿಂತನೆ ಮಾಡಬೇಕು. ಹ್ಯಾಂಗ್ ಮಾಡ್ಬೇಕು ಅನ್ನೋದು ಹೇಳ್ತಾರೆ. ಒಂದೇ ಕಡ ಪೃಥ್ವಿ ಜಲದ ಕಾರ್ಯವಿರುತ್ತದೆ, ಜಲ ಕಾರಣದ, ಪೃಥ್ವಿ ಅದರ ಕಾರ್ಯದ, ಆದ್ದರಿಂದ ಜಲ ಸ್ವರೂಪವಿರುತ್ತದೆ ಅದು ಪೃಥ್ವಿ. ಇನ್ನು ಎರಡನೇ ಕಡ ತೇಜದ ಕಾರ್ಯವಾದ ಜಲವು ತೇಜ ಸ್ವರೂಪವಿರುತ್ತದೆ. ಇನ್ನು ಮೂರನೇದ್ದು ತೇಜವು ವಾಯುವಿನ ಕಾರ್ಯವಾಗಿರುವುದರಿಂದ ವಾಯು ಸ್ವರೂಪವಿರುತ್ತದೆ ತೇಜ. ಇನ್ನು ನಾಲ್ಕನೇ ಕಡ ಆಕಾಶದ ಕಾರ್ಯವಾದ ಯಾವ ವಾಯು ಆಕಾಶ ಸ್ವರೂಪವಿರುತ್ತದೆ. ಯಾಕಂದ್ರೆ ಆಕಾಶದ ಕಾರ್ಯದದು ಯಾವುದು? ವಾಯು. ಒಂದೊಂದು ಭೂತಗಳಿಂದ ಒಂದೊಂದು ಹುಟ್ಟುಕೊತ ಬಂದವು. ಆಕಾಶದ ಕಾರ್ಯವಾದ ವಾಯು ಆಕಾಶ ಸ್ವರೂಪವಿರುತ್ತದೆ. ಇನ್ನು ಐದನೇದ್ದು ಆಕಾಶವು ತಮೋಗುಣ ಪ್ರಧಾನ ಪ್ರಕೃತಿಯ ಕಾರ್ಯವಾಗಿರುವುದರಿಂದ, ಆಕಾಶ ಅದರ ಕಾರ್ಯ ಆಯ್ತು, ತಮೋಗುಣ ಪ್ರಧಾನ ಪ್ರಕೃತಿಯ ಕಾರ್ಯವಾಗಿರುವುದರಿಂದ, ತಮೋಗುಣ ಪ್ರಧಾನ ಪ್ರಕೃತಿಯ ಕಾರ್ಯವಾಗಿರುವುದರಿಂದ ಆಕಾಶ ಪ್ರಕೃತಿ ಸ್ವರೂಪವಿರುತ್ತದೆ. ಆಕಾಶ ಅದರ ಸ್ವರೂಪ ಆಯ್ತು, ಪ್ರಕೃತಿ ಸ್ವರೂಪ ಆಯ್ತು. ಮತ್ತು ಆರನೇ ಕಡೆ ಏನ್ ಹೇಳ್ತಾರೆ ನೋಡ್ರಿ, ಮಾಯೆಯ ಅವಸ್ಥಾ ವಿಶೇಷವೇ ಪ್ರಕೃತಿ ಇರುತ್ತದೆ. ಪ್ರಕೃತಿ ಅಂದ್ರೆ ಏನಪ್ಪಾ ಅಂದ್ರೆ ಮಾಯೆಯ ವಿಶೇಷ ಅವಸ್ಥಾ. ಮಾಯೆಯ ಅವಸ್ಥಾ ವಿಶೇಷವೇ ಪ್ರಕೃತಿ ಇರುತ್ತದೆ. ಆದ್ದರಿಂದ ಪ್ರಕೃತಿ ಮಾಯಾ ಸ್ವರೂಪವಿರುತ್ತದೆ. ಮಾಯಾ ಸ್ವರೂಪ ಆಯ್ತದೆ ಯಾವುದು? ಪ್ರಕೃತಿ.
ಯಾಕಂದ್ರೆ ಅದು ಮಾಯೆ ಕಾರ್ಯದ. ಇದು ದೃಷ್ಟಾಂತ ಹೇಳಿದೇವಲ್ರಿ, ನಿನ್ನ ಒಬ್ಬಕ್ಕಿನ ಹೆಣ್ಮಗಳು ಮೊದಲು ಹುಡುಗಿರ್ತಾಳ, ಆಕಿನೇ ಗಂಡ ಮನೆಗೆ ಬಂದಳಂದ್ರೆ ಮುಂದೆ ಗರ್ಭವತಿ ಆಗ್ತಾಳ, ಆಕಿನ ಮುಂದೆ ತಾಯಿ ಆಗ್ತಾಳ, ತಾಯಿಯಾಗಿ ತನ್ನ ಸೊಸಿಗೆ ಮುಂದೆ ತನ್ನ ಮಗನ ಹೆಂಡತಿಗೆ ಅತ್ತೆ ಆಗ್ತಾಳ, ಮುಂದೆ ಮೊಮ್ಮಗನಿಗೆ ಆಯ ಆಗ್ತಾಳೆ, ಒಬ್ಬಕ್ಕಿನೇ ಆಕಿ. ಅದೇ ಒಂದೇ ವಸ್ತುವಿಗೆ ಒಂದೇ ಕಡ ಪ್ರಧಾನ, ಎರಡನೇದು ಪ್ರಕೃತಿ, ಮೂರನೇದು ಮಾಯಾ, ನಾಲ್ಕನೇದು ಅವಿದ್ಯ, ಐದನೇದು ಅಜ್ಞಾನ, ಆರನೇದು ಶಕ್ತಿ ಎಂಬ ಈ ನಾಮಗಳು ಇರುತ್ತವೆ ಒಂದಕ್ಕೆ. ಹ್ಯಾಂಗ ಒಬ್ಬ ಹೆಣ್ಮಗಳಿಗೆ ಬಂದು ಇಲ್ರಿ, ಮೊದಲ ಹುಡುಗಿ, ಆನಂತರ ಗರ್ಭವತಿ, ಆನಂತರ ತಾಯಿ, ಆನಂತರ ಅತ್ತಿ, ಆನಂತರ ಆಯಿ, ಇಷ್ಟೆಲ್ಲ ಆದವ್ರು ಯಾರ್ರಿ? ಒಬ್ಬಕ್ಕಿನೇ ಹೆಣ್ಮಗಳು. ಅದರಂತೆ ಇಲ್ಲೇನ್ ಹೇಳ್ತಾರ್ರಿ, ಒಂದೇ ವಸ್ತುವಿಗೆ ಪ್ರಧಾನ, ಎರಡನೇದ್ದು ಪ್ರಕೃತಿ, ಮೂರನೇದ್ದು ಮಾಯಾ, ನಾಲ್ಕನೇದ್ದು ಅವಿದ್ಯ, ಐದನೇದು ಅಜ್ಞಾನ, ಆರನೇದ್ದು ಶಕ್ತಿ ಎಂಬ ಈ ನಾಮಗಳು ಇರುತ್ತವೆ. ಒಂದನೇದ್ದು ಏನಂತಾರ್ರಿ, ಪ್ರಲಯದಲ್ಲಿ ಸರ್ವ ಕಾರ್ಯವನ್ನು ತನ್ನಲ್ಲಿ ಲೀನ ಮಾಡಿಕೊಂಡಿರುವ ಉದಾಸೀನ ಸ್ವರೂಪಕ್ಕೆ ಪ್ರಧಾನವೆಂದು. ಆಕೆ ಯಾಕಂದಿದ್ದೇವೆ ಅನ್ನೋದು ಕೇಳ್ತಾರೆ ಅವರು. ಈ 6 ನಮೂನೆ ಹೇಳಿದ್ರಲ್ಲ, 6 ನಮೂನೆ ಯಾಕೆ ಹೇಳಿದೆವು ಅನ್ನೋದು ಕೇಳ್ತಾರೆ ಅವರು. ಪ್ರಲಯದಲ್ಲಿ ಅಂದ್ರೆ ಪ್ರಳಯ ಕಾಲದಲ್ಲಿ ಸರ್ವ ಕಾರ್ಯವನ್ನು ತನ್ನಲ್ಲಿ ಲೀನ ಮಾಡಿಕೊಂಡಿರುವ ಉದಾಸೀನ ಸ್ವರೂಪಕ್ಕೆ ಪ್ರಧಾನವೆಂದು ಹೇಳುತ್ತಾರೆ. ಇನ್ನು ಎರಡನೇ ಕಡ ಸೃಷ್ಟಿಯ ಉಪಾದಾನ ಕಾರಣಕ್ಕೆ ಯೋಗ್ಯವಾದ ತಮೋಗುಣ ಪ್ರಧಾನ ಸ್ವರೂಪವನ್ನು ಪ್ರಕೃತಿ ಎಂದು ಹೇಳುತ್ತಾರೆ. ಪ್ರಕೃತಿ ಯಾಕಂದಿದ್ದೇವಂದ್ರ ಸೃಷ್ಟಿಯ ಉಪಾದಾನ ಕಾರಣಕ್ಕೆ ಯೋಗ್ಯವಾದ. ಹೆಂಗ ಹೆಣ್ಮಗಳು ಮುಂದೆ ಗರ್ಭವತಿಯಾಗಿ ಮಗನ ಹಡಿಬೇಕಂತ ಆಕೆಯಲ್ಲಿ ಏನಾಯ್ತು, ಶರೀರದಲ್ಲಿ ಬದಲಾವಣೆ ಆಯ್ತು. ಅದರಂತೆ ಸೃಷ್ಟಿ ಉಪಾದಾನ ಕಾರಣಕ್ಕೆ ಯೋಗ್ಯವಾದ ತಮೋಗುಣ ಪ್ರಧಾನ ಸ್ವರೂಪವನ್ನು ಪ್ರಕೃತಿ ಎಂದು ಹೇಳುತ್ತಾರೆ. ಅದ್ರ ಮ್ಯಾಗ ಒಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ, 316. ಏನಂತಾರ, ಒಂದನೇದ್ದು, ಯಾವುದರ ಪ್ರಾಮುಖ್ಯದಿಂದ ಸರ್ವ ಜಗತ್ತು ಮಾಡಲ್ಪಟ್ಟಿದೆಯೋ ಅಂಥದ್ದು ಯಾವ ಸೃಷ್ಟಿಗೆ ಉಪಾದಾನ ಕಾರಣವಾಗಿರುವುದು ಅದು ಪ್ರಕೃತಿ ಇರುತ್ತದೆ. ಉಪಾದಾನ ಕಾರಣ ಅಂದ್ರೆ ಏನ್ರಿ? ಕಾರ್ಯಕ್ಕಿಂತ ಮೊದಲಿರಬೇಕು, ಕಾರ್ಯದಲ್ಲಿ ಪ್ರವೇಶ ಆಗ್ತಿರ್ಬೇಕು, ಕಾರ್ಯವನ್ನು ಹುಟ್ಟಿಸ್ತಿರ್ಬೇಕದು. ಅದಕ್ಕೆ ಉಪಾದಾನ ಅಂತ ಕರ್ತಾರ. ಅಂದ್ರೆ ಯಾವುದರ ಸ್ವರೂಪದಲ್ಲಿ ಕಾರ್ಯದ ಸ್ಥಿತಿ ಇರುವುದು. ಯಾವುದರ ಪ್ರಾಮುಖ್ಯದಿಂದ ಸರ್ವ ಜಗತ್ತು ಮಾಡಲ್ಪಟ್ಟಿದೆಯೋ ಅಂಥದ್ದು ಯಾವ ಸೃಷ್ಟಿಗೆ ಉಪಾದಾನ ಕಾರಣವಾಗಿರುವುದು ಅದು ಪ್ರಕೃತಿ ಇರುತ್ತದೆ. ಇನ್ನು ಎರಡನೇದ್ದು, ಅಥವಾ ಪ್ರ ಅಂದರೆ ಯಾವ ಸತ್ವಗುಣವು ಮತ್ತು ಕೃ ಅಂದರೆ ಯಾವ ರಜೋಗುಣವು ಅವುಗಳ ಸಹಿತವಾಗಿ ತಿ ಎಂದರೆ ಯಾವ ತಮೋಗುಣವು ಇರುವುದು ಅದು ತಮೋಗುಣ ಪ್ರಧಾನ ರೂಪ ಪ್ರಕೃತಿ ಇರುತ್ತದೆ. ಅಂದ್ರೆ 3 ಗುಣಗಳನ್ನು ಗರ್ಭಿಸಿಕೊಂಡಿರುವುದು. ಅದಕ್ಕೇನಂತಾರಪ್ಪ ಅಂತ ಕೇಳಿದ್ರೆ ಪ್ರಕೃತಿ.
ಇನ್ನು ಮೂರನೇ ಕಡೆ ಮ್ಯಾಲ ಅಂಕದಲ್ಲಿ ದೇಶ ಕಾಲ ಮೊದಲಾದ ಸಾಮಗ್ರಿಗಳಿಲ್ಲದೆ, ಏನ್ರಿ, ದೇಶನೂ ಇಲ್ಲ ಕಾಲನೂ ಇಲ್ಲ, ಅಷ್ಟರಲ್ಲಿ ದೇಶ ಕಾಲ ಮೊದಲಾದ ಸಾಮಗ್ರಿಗಳಿಲ್ಲದೆ ಇಂದ್ರಜಾಲದಿಂದ ಆಶ್ಚರ್ಯಕರವಾದ ರೀತಿಯಲ್ಲಿ ಪದಾರ್ಥಗಳು ಉತ್ಪತ್ತಿಯಾಗುತ್ತವೆ. ಅಲ್ಲಿ ಆ ಇಂದ್ರಜಾಲಕ್ಕೆ ಮಾಯಾ ಎಂದು ಹೇಳುತ್ತಾರೆ. ಹಾಗೆ ಅದಕ್ಕೇನಂತರ ಮಾಯ ಎಂದು ಹೇಳುತ್ತಾರೆ. ಏನಂದ್ರೆ, ದೇಶ ಕಾಲ ಮೊದಲಾದ ಸಾಮಗ್ರಿಗಳಿಲ್ಲದೆ ಇಂದ್ರಜಾಲದಿಂದ ಆಶ್ಚರ್ಯಕರವಾದ ರೀತಿಯಲ್ಲಿ ಪದಾರ್ಥಗಳು ಉತ್ಪತ್ತಿಯಾಗುತ್ತವೆ. ನೋಡ್ರಿ, ಏನೇನು ಸೃಷ್ಟಿ ಹ್ಯಾಂಗ್ ಬದಲಾವಣೆ ಮಾಡಿಡ್ತದೋ ಹೇಳಿಕ್ ಬರ್ಲಾರ್ದಂಗದ ಅದ್ರದ್ದು. ಅಲ್ಲಿ ಆ ಇಂದ್ರಜಾಲಕ್ಕೆ ಮಾಯಾ ಎಂದು ಹೇಳುತ್ತಾರೆಯೋ ಹಾಗೆ ಅಸಂಗ ಅದ್ವಿತೀಯ ಬ್ರಹ್ಮದಲ್ಲಿ ಇಚ್ಛೆ ಮೊದಲಾದ ಯಾವ ದುರ್ಘಟನೆಗಳಿರುತ್ತವೆಯೋ, ಅಸಂಗ ಅದ್ವಿತೀಯ ಬ್ರಹ್ಮದಲ್ಲಿ ಇಚ್ಛೆ ಮೊದಲಾದ ಯಾವ ದುರ್ಘಟನೆಗಳಿರುತ್ತವೆಯೋ, ಅಂದ್ರ ದುರ್ಘಟನೆ ಅಂದ್ರ ಘಟಿಸಲಿಕ್ಕೆ ಬಾರದಂತದ್ ಘಟನೆ ಮಾಡಿ ತೋರಿಸ್ತದ. ವಿಚಿತ್ರ ಚಿತ್ರ ವಿಚಿತ್ರ. ಗಣಸರಿಗೆ ಸಹಿತ ಹೆಂಗಸರನ್ನ ಮಾಡ್ಯಾದ, ಹೆಂಗಸರಿಗೆ ಗಣಸ ಮಾಡ್ಯಾದ ಉಲ್ಟಾ. ಅದಕ್ಕೆ ಯಾವಾಗ ಅಸಾಧ್ಯ ಹೇಳ್ರಿ? ಒಬ್ಬ ಗಂಡಮಾಗ ಇದ್ದ, ಅವನಿಗೆ ಮುಂದ ವಯಸ್ಸು ಬಂದಾಗ ಎದಿ ಬರ್ಲಿಕ್ಕತ್ತು. ಏನ್ ಮಾಡುದು? ದವಾಖಾನಿಗೆ ಹೋಗಿದ್ರು, ಅವನಿಗೆ ಆಪರೇಷನ್ ಮಾಡಿ ತೆಗೆದ್ರು, ಸ್ತ್ರೀ ಯೋನಿ ಮಾಡಿಬಿಟ್ರು. ಯಾಕ? ಘಟಿಸಲಿಕ್ಕೆ ಬಾರದಂತದ್ ಘಟನಾ ಮಾಡಿ ತೋರಿಸ್ತದದು. ಹೆಣ್ಮಗಳಿದ್ಳು, ಮುಂದೆ ವಯ್ಯ ಬಂದ ಬಳಕ ಗಡ್ಡ ಮೀಸಿ ಬರ್ಲಿಕ್ಕತ್ತು. ಏನ್ ಮಾಡಿದ್ರು? ಮತ್ ದವಾಖಾನಿಗೆ ಒಯ್ದು ಮತ್ತ ಅವನಿಗೆ ಪುರುಷ ಮಕ್ಕಳು ಹುಟ್ಟಾವ ಎಟ್ಟೋ ಹಂಗ. ವಿಚಿತ್ರ ಮಾಡಿ ತೋರಿಸ್ತದದು. ಅದಕ್ಕೆ ಹೇಳಿದ್ರು ನೋಡ್ರಿ, ಇಲ್ರೇನು ದುರ್ಘಟನೆಗಳಿರುತ್ತವೆಯೋ, ಘಟಿಸಲಿಕ್ಕೆ ಬಾರದನ್ನು ಘಟನಾ ಮಾಡಿ ತೋರಿಸ್ತದೆ. ಅವುಗಳನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಮಾಯಾ ಎಂದು ಹೇಳುತ್ತಾರೆ. ನಿಜಗುಂಡ್ರು ಹೇಳಿಲ್ಲ, ಉಳ್ಳ ಬ್ರಹ್ಮವು ಇಲ್ಲೆನಿಸುವುದು, ಇಲ್ಲದ ಲೋಕವು ಉಂಟೆನಿಸುವುದು. ಲೋಕ ಇಲ್ಲ, ವಾಸ್ತವಿಕವಾಗಿ ಇದ್ದವ್ರಂಗ್ ತೋರ್ಸಲಿಕತ್ತದ ಇಂದ್ರಜಾಲ. ನೋಡ್ರಿ, ತನುವಿದ ನುಳಿದ ಇಂದ್ರಜಾಲದ ಆಟಗಳುಂಟೆ. ನಿಜಗುಂಡ್ರು ಹೇಳ್ಯಾರ, ಒಂದು ಜಡವಾದ ಒಂದು ರೇತು. ನೋಡ್ರಿ, ಏನು ಅದ್ಭುತ ಎಂತದ್ ಮಾಡಿಟ್ಟದ. ಇದೆದ್ರ ಕಾರ್ಯ? ಮಾಯಾ ಕಾರ್ಯ. ಅದು ಕೃಷ್ಣ ಪರಮಾತ್ಮ ಪಾಂಡವರಿಗೆ ಮನೆ ಮಾಡಿಕೊಟ್ಟಿದ್ರು ನೋಡ್ರಿ. ಮತ್ತೆ ಅವೆಲ್ಲ ಆ ಮಾಯಾ ಕಾರ್ಯನೇ ರೀ. ಅದೆಲ್ಲ ಅದ್ಭುತ ಮಾಡಿ ತೋರಿಸ್ತದದು. ಘಟಿಸಬಾರದಂತದ್ ಘಟನಾ ಮಾಡಿ ತೋರಿಸ್ತದೆ. ನಾಲ್ಕನೇ ಕಡೆ ಏನ್ ಹೇಳ್ತಾರ್ರಿ? ಸ್ವರೂಪವನ್ನು ಆಚ್ಛಾದನ ಮಾಡಿರುತ್ತದೆ, ಆದ್ದರಿಂದ ಅಜ್ಞಾನವೆಂದು ಹೇಳುತ್ತಾರೆ. ಇನ್ನು ಐದನೇ ಕಡ ಬ್ರಹ್ಮ ವಿದ್ಯೆಯಿಂದ ನಾಶವಾಗುತ್ತದೆ, ಆದ್ದರಿಂದ ಅವಿದ್ಯೆ ಎಂದು ಹೇಳುತ್ತಾರೆ. ಮತ್ತು ಆರನೇ ಕಡ ಸ್ವತಂತ್ರವಾಗಿ ಯಾವಾಗೂ ಇರುವುದಿಲ್ಲ, ಕಿಂತು ಚೇತನದ ಆಶ್ರಿತವಾಗಿಯೇ ಇರುತ್ತದೆ. ಆದ್ದರಿಂದ
ಶಕ್ತಿ ಅಂತಲೂ ಕೂಡ ಕರೆಯುತ್ತಾರೆ. ಅದಕ್ಕೇನಂತರೂ ಶಕ್ತಿ. ಈ ರೀತಿಯಿಂದ ಪ್ರಕೃತಿ ಮೊದಲಾದಗಳು ಪ್ರಧಾನದ ಭೇದಗಳೇ ಆಗಿರುತ್ತವೆ. ಆದ್ದರಿಂದ ಪ್ರಧಾನ ರೂಪವಿರುತ್ತವೆ. ಇವೆಲ್ಲ ಎದರ ರೂಪ? ಅದು ಪ್ರಧಾನದ ರೂಪ ಆಗಿಬಿಟ್ಟು. ಏಳನೇದ್ದು ಆ ಪ್ರಧಾನವು ಬ್ರಹ್ಮ ಚೈತನ್ಯದ ಶಕ್ತಿಯಾಗಿರುತ್ತದೆ. ಆ ಪ್ರಧಾನ ಎದರದದು? ಆ ಬ್ರಹ್ಮ ಚೈತನ್ಯದ ಶಕ್ತಿ ಅದದು. ಶಕ್ತಿ ಎದರದಪ್ಪ ಅಂದ್ರೆ ಬ್ರಹ್ಮ ಚೈತನ್ಯದ್ದು. ಹೇಗೆಂದರೆ ಉದಾಹರಣೆ ಕೊಟ್ಟು ಹೇಳ್ತಾರೆ. ಪುರುಷನಲ್ಲಿಯ ಸಾಮರ್ಥ್ಯ ರೂಪ ಶಕ್ತಿಯು ಪುರುಷನಿಂದ ಭಿನ್ನವಾಗಿರುವುದಿಲ್ಲ. ಆ ಪುರುಷನಲ್ಲಿ ಏನೊಂದು ಸಾಮರ್ಥ್ಯ ಶಕ್ತಿ ಅದಲ್ಲ, ಆ ಶಕ್ತಿ ಆ ಪುರುಷನಿಗೆ ಬಿಟ್ಟದ ಏನಪ್ಪಾ ಅಂದ್ರಿಲ್ಲ. ಆ ಪುರುಷನನ್ನ ಆಶ್ರಯ ಮಾಡಿಕೊಂಡೇ ಆ ಶಕ್ತಿ ಅದ. ಹಾಗೆ ಪ್ರಧಾನ ಶಕ್ತಿ ಆದ್ರೂ ಕೂಡ ಆ ಚೈತನ್ಯದ ಶಕ್ತಿ ಅದದು. ಚೈತನ್ಯಕ್ಕೆ ಬಿಟ್ಟು ಅದಕ್ಕೆ ಇರ್ಲಿಕ್ಕೆ ಬರಂಗಿಲ್ಲ. ತನ್ನ ಆಶ್ರಯದಲ್ಲಿದ್ದು ತನಗೆ ಏನ್ ಮಾಡ್ಯದದು? ವಿಷಯ ಮಾಡ್ಯದ. ಭಿನ್ನವಾಗಿರುವುದಿಲ್ಲ. ಅದರಂತೆಯೇ ಚೇತನದಲ್ಲಿಯ ಪ್ರಧಾನ ರೂಪ ಶಕ್ತಿಯು ಬ್ರಹ್ಮಚೇತನದಿಂದ ಭಿನ್ನವಾಗಿರುವುದಿಲ್ಲ ಅನ್ನೋದ್ರ ಮ್ಯಾಗ ಎಷ್ಟಪ್ಪ ಅಂದ್ರೆ 317 ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಯದ್ಯಪಿಗಾರ ಬರ್ತಾನಿಲ್ಲ ಏನಂತಾನ, ಬ್ರಹ್ಮದ ಶಕ್ತಿಯು ಬ್ರಹ್ಮಕ್ಕಿಂತಲೂ ಭಿನ್ನವಾಗಿರುವುದೆಂದು ಹೇಳಿದ್ದಾದರೆ ಅದ್ವೈತ ಶ್ರುತಿಗೆ ವಿರೋಧವಾಗುತ್ತದೆ. ಏನ್ರಿ? ಬ್ರಹ್ಮದ ಶಕ್ತಿಯು ಬ್ರಹ್ಮಕ್ಕಿಂತಲೂ ಭಿನ್ನವಾಗಿರುವುದೆಂದು ಹೇಳಿದ್ದಾದರೆ ಅದ್ವೈತ ಶ್ರುತಿಗೆ ವಿರೋಧವಾಗುತ್ತದೆ. ಯಾಕ? ಏಕಮೇವ ಅದ್ವಿತೀಯಂ ಬ್ರಹ್ಮ ಅನ್ನುವಂತ ಶ್ರುತಿ ವಾಕ್ಯಕ್ಕೆ ವಿರೋಧ ಆಗ್ತದೆ. ಮಹೇಶಣ್ಣ ನೀವು ನೋಟ್ ಮಾಡ್ರಿ. ಅದು ನಿಂಬಲ್ಲಿ ಅದು ನೋಡ್ರಿ, ಗೊತ್ತಕ್ಕೆ. ಹಾ, ನೋಟ್ ಆಯ್ತು ನೋಡ್ರಿಪ್ಪ. ಮೊಬೈಲ್ ಅದು ನಿಂಬಲ್ಲೇ ಖರಾಬ್ ಆಗ್ಯದ ಗೊತ್ತಕ್ಕೆ. ಬ್ರಹ್ಮದ ಶಕ್ತಿಯು ಬ್ರಹ್ಮಕ್ಕಿಂತಲೂ ಭಿನ್ನವಾಗಿರುವುದೆಂದು ಹೇಳಿದ್ದಾದರೆ ಅದ್ವೈತ ಶ್ರುತಿಗೆ ವಿರೋಧವಾಗುತ್ತದೆ. ಯಾಕಂದ್ರೆ ಬ್ರಹ್ಮ ಒಂದು ಶಕ್ತಿ ಒಂದು ದ್ವೈತಾಪತ್ತಿ ಆಗ್ತದೆ. ಒಂದು ವೇಳೆ ಅಭಿನ್ನವೆಂದು ಹೇಳಿದ್ದಾದರೆ ಅದು ಬ್ರಹ್ಮರೂಪವಾಗಿರೋಣದರಿಂದ ಬ್ರಹ್ಮಕ್ಕಿಂತಲೂ ಬೇರೆಯಾಗಿ ಶಕ್ತಿ ಎಂಬ ಹೆಸರಿನಿಂದ ಕಥನ ಮಾಡುವುದು ವ್ಯರ್ಥವಾಗುತ್ತದೆ. ಆದ್ದರಿಂದ ಶಕ್ತಿಯನ್ನು ಬ್ರಹ್ಮದೊಡನೆ ಭೇದ ಅಭೇದವೆಂದು ಎರಡನ್ನೂ ಹೇಳಬೇಕಾಗುತ್ತದೆ. ಆದರೆ ಭೇದ ಅಭೇದವೆಂಬ ಎರಡು ಅರ್ಥಗಳು ತಮ ಪ್ರಕಾಶಗಳಂತೆ. ಎರಡಂದ್ರೆ ಹೆಂಗವ? ತಮ ಪ್ರಕಾಶಗಳಂತೆ ಒಂದೇ ಆಶ್ರಯದಲ್ಲಿ ಇರುವುದಿಲ್ಲ. ಕತ್ತಲಿನೂ ಅದ ಬೆಳಕನೂ ಅದಂದ್ರ ಹೆಂಗಿರ್ತಾವ್ರಿ ಅಂತ ನಾವು. ಆದರೂ ಶಕ್ತಿಯು ಬ್ರಹ್ಮದೊಡನೆ ರಜ್ಜು ಸರ್ಪ ಸಂಬಂಧದಂತೆ ಹೆಂಗದ? ರಜ್ಜು ಸರ್ಪ ಸಂಬಂಧದಂತೆ ಕಲ್ಪಿತ ಭೇದ ಹಾಗೂ ವಾಸ್ತವ ಭೇದ ರೂಪ ಅನಿರ್ವಚನೀಯ ತಾದಾತ್ಮ್ಯ ಸಂಬಂಧವಿರುತ್ತದೆ. ಎಂಥ ಸಂಬಂಧ? ಅನಿರ್ವಚನೀಯ ತಾದಾತ್ಮ್ಯ ಸಂಬಂಧ. ಕಲ್ಪಿತ ಭೇದ, ವಾಸ್ತವ ಭೇದ. ಕಲ್ಪಿತ ಭೇದದ
ವಾಸ್ತವ ಭೇದ, ಅದು ಬ್ರಹ್ಮಕ್ಕಿಂತ ಬೇರೆ ಇಲ್ಲವೇ ಇಲ್ಲ. ಆ ಕಾರಣದಿಂದ ಶಕ್ತಿಯು ತನ್ನ ಶಕ್ತನೊಡನೆ ಅಂದ್ರೆ ಆ ಬ್ರಹ್ಮದೊಡನೆ, ಆಶ್ರಯದೊಡನೆ ವಾಸ್ತವಾದ ಭೇದವು ಇಲ್ಲದಿರುವುದರಿಂದ ಮತ್ತು ಯಾವ ಪ್ರಮಾಣದಿಂದಲೂ ಭಿನ್ನವಾಗಿ ಪ್ರತೀತಿ ಆಗುವುದಿಲ್ಲವಾದ್ದರಿಂದ ಆ ಶಕ್ತಿಯು ಬ್ರಹ್ಮದೊಡನೆ ಭಿನ್ನವಿರುವುದಿಲ್ಲ. ಆದರೂ ಯಾವ ಕಲ್ಪಿತ ಸರ್ಪವು ಪರಮಾರ್ಥದಿಂದ ಮೂರು ಕಾಲಗಳಲ್ಲಿ ಹೇಗೆ ರಜ್ಜು ರೂಪವೇ ಇರುತ್ತದೆಯೋ, ಅದು ರಜ್ಜು ರೂಪವೇದದು ಸರ್ಪ, ರಜ್ಜುನಿಗಿಂತ ಭಿನ್ನಿಲ್ಲದು. ಅದರಂತೆ ಶಕ್ತಿಯು ಪರಮಾರ್ಥದಿಂದ ಬ್ರಹ್ಮರೂಪವೇ ಇರುತ್ತದೆ. ಆ ಶಕ್ತಿಯು ಹ್ಯಾಂಗದಪ್ಪ ಅಂತ ಕೇಳಿದ್ರೆ ಬ್ರಹ್ಮರೂಪವೇದದು, ಬ್ರಹ್ಮನಿ ಬಿಟ್ಟದು ಬೇರೆ ಇಲ್ಲ. ಅದಕ್ಕೆ ಪರಮಾತ್ಮ ಹೇಳಿದ, ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರಸ್ಥೆಯ. ನನ್ನ ಮಾಯೆಯನ್ನು ದಾಟುವುದು ದುರಸ್ಥೆಯ. ಅದಕ್ಕೆ ನನ್ನನ್ನು ಯಾರು ಮೊರೆ ಹೋಗ್ತಾರೆ, ನನ್ನನ್ನು ಯಾರು ಸ್ಮರಿಸ್ತಾರೆ, ಅವರು ಸಹಜವಾಗಿ ದಾಟುತ್ತಾರೆ. ಅದಕ್ಕೆ ನಾಮಸ್ಮರಣೆ, ಭಜನೆ, ಪರಮಾತ್ಮನ ಯಾವಾಗಲೂ ಚಿಂತನ ಮಾಡಿದ ಮನುಷ್ಯಾಗ ಅವನಿಗೇನು ಅಡೆತಡೆ ಆಗೋಂಗಿಲ್ಲ. ಈ ಭವಸಾಗರವನ್ನು ಸಹಜವಾಗಿ ದಾಟಿ ಹೋಗ್ತಾನವ. ಅದಕ್ಕೆ ಮೊದಲ ಪ್ರಾರ್ಥನಾ, ಪರಮಾತ್ಮನ ನಾಮಸ್ಮರಣೆ, ಭಜನೆ, ಇವೆಲ್ಲ ಗುರುಸ್ತುತಿ ಮಾಡುವುದರಿಂದ ಏನು ಮಾಡೋಂಗಿಲ್ಲ. ಅದು ಮಾಯ. ಎಲ್ಲಿ ಬಂದಿತ್ತು ಟಿಪ್ಪಣಿ? ಭಿನ್ನವಾಗಿರುವುದಿಲ್ಲ. ಈ ಪ್ರಕಾರದಿಂದ ಸರ್ವ ಅನಾತ್ಮ ಪದಾರ್ಥಗಳನ್ನು ಬ್ರಹ್ಮದಲ್ಲೇ ಲಯ ಚಿಂತನೆ ಮಾಡಿ ಅದ್ವಯ ಬ್ರಹ್ಮವೇ ನಾನಿರುತ್ತೇನೆ ಎಂದು ಈ ರೀತಿಯಿಂದ ಚಿಂತನೆ ಮಾಡು. ಕೊನೆಗೇನು ಹೇಳಿದ್ರು? ಅದ್ವಯ ಬ್ರಹ್ಮವೇ, ಎರಡಿಲ್ಲದ್ದು. ಆ ಅದ್ವಯ ಬ್ರಹ್ಮವೇ ನಾನಿರುತ್ತೇನೆ ಎಂದು ಈ ರೀತಿ ಚಿಂತನೆ ಮಾಡು. ಯಾಕ ಗೌಪ್ಯ ತತ್ವ ಹೇಳಿದ್ರು ಸಹಿತ ಅವನಿಗೆ ಅಲ್ಲಿ ಅರ್ಥ ಆಗಲಿಲ್ಲ, ಮಧ್ಯಮ ಅಧಿಕಾರಿಗೆ. ಅದಕ್ಕೆ ಏನ್ ಹೇಳಕತ್ತಾರ? ಲಯ ಚಿಂತನ ಮಾರ್ಗ ಹೇಳಿಕತ್ತಾರ. ಈಗ ಅವನಿಗೆ ಲಯ ಅಂದ್ರೆ ಕಾರ್ಯಶೇ ಕಾರಣೇ ಸಮಾವೇಶ ಲಯ. ಇನ್ನು 280ನೇ ಅಂಕದಲ್ಲಿ ಏನ್ ಹೇಳ್ತಾರೆ ನೋಡ್ರಿ, ಧ್ಯಾನ ಮತ್ತು ಜ್ಞಾನಗಳ ಭೇದ. ಏನಂತಾರ? ಧ್ಯಾನ ಮತ್ತು ಜ್ಞಾನಗಳ ಭೇದ ಹಾಗೂ ಅಹಂಗ್ರ ಧ್ಯಾನವು. ಯಾಕಂದ್ರೆ ಏನ್ ಮಾಡ್ಬೇಕು? ಹಿಂಗೇನರೇ ಪ್ರತಿಬಂಧಕ್ಕಿತ್ತು ತಿಳಿಲಿಲ್ಲ ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡಿದ್ರೆ ಏನಾಗ್ತದೆ? ಪ್ರತಿಬಂಧಕ ನಿವೃತ್ತಿ ಆಗ್ತದೆ. ಧ್ಯಾನ ಮತ್ತು ಜ್ಞಾನಗಳ ಭೇದ ಹಾಗೂ ಅಹಂಗ್ರ ಧ್ಯಾನವು ಯಾರಿಗೆ ಮಹಾವಾಕ್ಯವನ್ನು ವಿಚಾರ ಮಾಡಿದಾಗ್ಯಾದರೂ ಬುದ್ಧಿಯ ಮಂದತ್ವ ಮೊದಲಾದ ಯಾವುದೇ ಪ್ರತಿಬಂಧಕವಿರುವುದರಿಂದ ಏನಾಗುವುದಿಲ್ಲ, ಅಪರೋಕ್ಷ ಜ್ಞಾನವಾಗುವುದಿಲ್ಲವೋ ಅವರಿಗೆ ಈ ಲಯ ಚಿಂತನ ರೂಪ ಧ್ಯಾನವನ್ನು ಹೇಳಲ್ಪಟ್ಟಿರುತ್ತದೆ. ಅವರಿಗೆ ಜ್ಞಾನ ನಾಟ್ಲಿಲ್ಲ, ಅದು ತಲೆಯೊಳಗೆ ಹೋಗಲಿಲ್ಲ. ಹೋಗ್ಲಾರ್ಗೋಸ್ಕರ ಏನ್ ಮಾಡ್ಬೇಕಪ್ಪ? ಆ ಪ್ರತಿಬಂಧಕದವ, ಅದಕ್ಕೆ ಧ್ಯಾನ ಮಾಡು. ಧ್ಯಾನ ಮಾಡುದಂದ್ರೆ ಚಿತ್ತ ಏಕಾಗ್ರ ಆಗ್ತದೆ. ಆ ಏಕಾಗ್ರ ಚಿತ್ತದಲ್ಲಿ ಏನಾಗ್ತದೆ? ಜ್ಞಾನೋದಯ ಆಗ್ತದೆ. ಅದಕ್ಕೆ ಏನ್ ಮಾಡಿದ್ರಿ? ಲಯ ಚಿಂತನ ರೂಪ ಧ್ಯಾನವನ್ನು ಹೇಳಲ್ಪಟ್ಟಿರುತ್ತದೆ. ಧ್ಯಾನ ಮತ್ತು ಜ್ಞಾನಕ್ಕೂ ಎಷ್ಟು ಭೇದವಿರುತ್ತದೆ ಅನ್ನೋದ್ರ ಮ್ಯಾಗ ಇಲ್ಲಿ ಮ್ಯಾಲ ಒಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ, 318. ಏನಂತದ?
ಬುದ್ಧಿಯ ಮಂದತ್ವ ಮೊದಲಾದ ಯಾವುದೇ ಪ್ರತಿಬಂಧಕವಿರುವುದರಿಂದ, ಬುದ್ಧಿಯ ಮಂದತ್ವ ಮೊದಲಾದ ಯಾವುದೇ ಪ್ರತಿಬಂಧಕ ಇರೋಣದರಿಂದ. ಪ್ರತಿಬಂಧಕ ಅಂದ್ರೆ ಏನ್ರಿ? ಎಲ್ಲರಿಗಪ್ಪೆ ಅಡೆತಡೆ ಇರ್ಬೇಕು. ಕಾರ್ಯ ವಿರೋಧ ಪ್ರತಿಬಂಧಕ. ಪ್ರತಿಬಂಧ ಅಂದ್ರೆ ಏನಪ್ಪಾ? ಕಾರ್ಯ ವಿರೋಧಿ ಪ್ರತಿಬಂಧ. ಕಾರ್ಯ ಅಂದ್ರೆ ಏನ್ರಿ? ಉತ್ಪನ್ನ ಹೋವೆ ಸೋ ಕಾರ್ಯ ಕೈ ಹೇ. ಅಂತದ್ ಯಾವ್ದು ಹುಟ್ಟದಲ್ಲಿ? ಈಗ ಜ್ಞಾನೇ ಉತ್ಪತ್ತಿ ಆಗದಲ್ರಿ. ವೃತ್ತಿ ರೂಪ ಜ್ಞಾನ ಹುಟ್ಟುತ್ತದೆ. ಜ್ಞಾನ ಹುಟ್ಟುತ್ತದ್ರಿ. ಜ್ಞಾನದಲ್ಲಿ ಎರಡು ಪ್ರಕಾರ, ಒಂದು ವೃತ್ತಿ ರೂಪ ಜ್ಞಾನ, ಒಂದು ಚೇತನ ರೂಪ ಜ್ಞಾನ. ವೃತ್ತಿ ರೂಪ ಜ್ಞಾನ ಎದಕ್ಕಂತಾರ? ಚೇತನ ರೂಪ ಜ್ಞಾನ ಅಂತ ಎದಕ್ಕಂತಾರ? ವೃತ್ತಿ ರೂಪ ಜ್ಞಾನ ಎದಕ್ಕಂತಾರಪ್ಪ ಅಂತ ಕೇಳಿದ್ರೆ, ಕಲ್ಪಿತ ಆಶ್ರಯ ಕಲ್ಪಿತ ವಿಷಯ ಸಹಿತತ್ವಂ ವೃತ್ತಿ ರೂಪ ಜ್ಞಾನ. ಇನ್ನು ಚೇತನ ರೂಪ ಜ್ಞಾನ ಎದಕ್ಕಂತಾರಪ್ಪ ಅಂತ ಕೇಳಿದ್ರೆ, ಆಶ್ರಯ ವಿಷಯ ರಹಿತತ್ವಂ. ಚೇತನ ರೂಪ ಜ್ಞಾನ ಅದು ಸ್ವಯಂ ಅದದು. ಇಲ್ಲಿ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಹುಟ್ಟುತ್ತದೆ. ಅಂತ ಜ್ಞಾನಕ್ಕೆ ಪ್ರತಿಬಂಧಕ ಆಗ್ಯದಿಲ್ಲ. ಯಾವುದು? ಬುದ್ಧಿಯ ಮಂದತ್ವ ಮೊದಲಾದ ಯಾವುದೇ ಪ್ರತಿಬಂಧಕವಿರುವುದರಿಂದ ಏನಾಗುವುದಿಲ್ಲ? ಅಪರೋಕ್ಷ ಜ್ಞಾನವಾಗುವುದಿಲ್ಲವೋ. ಅವರಿಗೇನಾಗುವುದಿಲ್ಲ? ಅಪರೋಕ್ಷ ಜ್ಞಾನ ಆಗುವುದಿಲ್ಲ. ಅವರಿಗೆ ಈ ಲಯ ಚಿಂತನ ರೂಪ ಧ್ಯಾನವನ್ನು ಹೇಳಲ್ಪಟ್ಟಿರುತ್ತದೆ. ಧ್ಯಾನ ಮತ್ತು ಜ್ಞಾನಕ್ಕೂ ಎಷ್ಟು ಭೇದವಿರುತ್ತದೆ. ಅಲ್ಲಿ ನಿಜಗುಂಡ್ರಾದ್ರೂ ಹೇಳ್ಯಾರ ನೋಡ್ರಿ. ಅಲ್ಲಿ ಜ್ಞಾನ ಪ್ರತಿಪಾದನದಾಗ 43ನೇ ಪದ್ಯದೊಳಗ, ಆಗದಾಗದವರ ವಿವೇಕಿ ಮುಕ್ತಿ ನೀಗದೆ ಭೂತಾದಿ ಪ್ರತಿಬಂಧಕವನು. ಭೂತಾದಿ, ಆದಿ ಅಂದ್ರೆ 3 ತಗೊಂಡ್ರವ್ರು. ಭೂತ ಪ್ರತಿಬಂಧಕ, ವರ್ತಮಾನ ಪ್ರತಿಬಂಧಕ, ಭಾವಿ ಪ್ರತಿಬಂಧಕ. ವರ್ತಮಾನ ಪ್ರತಿಬಂಧಕ ಅಂದ್ರೆ ಏನ್ರಿ? ಜ್ಞಾನ ಪ್ರತಿಪಾದನೆ ಓದ್ದವ್ರು ಎಲ್ಲ ಗೊತ್ತವು. ವರ್ತಮಾನ ಪ್ರತಿಪಾದಕ ಎದಕ್ಕಂದಾರ್ರಮ್ಮ? ಓಂ ನಮಃ ಶಿವಾಯ. ವರ್ತಮಾನ ಪ್ರತಿಬಂಧಕ್ಕೆ ಎದಕ್ಕಂದಾರಪ್ಪ ಅಂತ ಕೇಳಿದ್ರೆ, ಜಡ ಬುದ್ಧಿ ಜನಸಂಗರತಿ ರತಿ ವಿಷಯಾಸಕ್ತಿ ಬಿಡದೆ ಮಾಡುವ ತರ್ಕ ಅಭಿಮಾನ ಕಡು ಚಪಲತೆಗೂಡಿ. ಇಷ್ಟೆಲ್ಲ ಇದ್ದು ಅಂದ್ರೆ ಏನಾಗುದಿಲ್ಲ? ತತ್ವದೆಡೆ ವೇದ್ಯವಾಗಂಗಿಲ್ಲ. ಜಡ ಬುದ್ಧಿ ಎಷ್ಟು ಹೇಳಿದ್ರು ಅಂತಃಕರಣ ಹಸಿ ಹ್ಯಾಂಡಿ ಹಾಕಿ ಕೂತಿತ್ತಂದ್ರ ಜಡ ಬುದ್ಧಿ, ಪಾಷಾಣ ಬುದ್ಧಿ. ಜನಸಂಗರತಿ, ಯಾವಾಗಲೂ ವಿಷಯ ಜನರ ಸಂಘ ಮತ್ತು ರತಿ ವಿಷಯಾಸಕ್ತಿ. ರುಚಿ ಆ ಕಡೆ ಹುಟ್ಟತಂದ್ರ ಈ ಕಡೆ ನೋಡಂಗಿಲ್ಲ ಹೊಳ್ಳಿ. ಜಡ ಬುದ್ಧಿ ಜನಸಂಗರತಿ ಬಿಡದೆ ಮಾಡುವ ತರ್ಕ, ಕುತರ್ಕಗಳನ್ನು ಮಾಡೋದು. ಅಭಿಮಾನ, ನನ್ನಂಥವ್ರು ಯಾರರ ಇಷ್ಟೆಲ್ಲ ಓದಿ ಇಷ್ಟೆಲ್ಲ ತಿಳ್ಕೊಂಡಿನ್ನ
ಅಭಿಮಾನ, ಕಡು ಚಪಲತೆಗೂಡಿ. ಏನ್ ಮಾತು ಹೇಳಿದ್ರೆ ಕಾಡ್ ದಾಡ್ 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 ಹೇಳಿ ಮುಗಿಸ್ತಾನ. ಇಷ್ಟೆಲ್ಲ ಇದ್ದು ಅಂದ್ರೆ ಏನಾಗ್ತದೆ? ಇದು ವರ್ತಮಾನ ಪ್ರತಿಬಂಧಕ. ಅವನಿಗೆ ಜ್ಞಾನ ಆಗುದೇ ಇಲ್ಲ. ಇಷ್ಟೆಲ್ಲ ದೋಷಗ್ರಸ್ತದವ, ಹೆಂಗಾಗ್ತದ ಅವನಿಗೆ? ಇನ್ನು ಭೂತ ಪ್ರತಿಬಂಧಕ. ಭೂತ ಪ್ರತಿಬಂಧಕಕ್ಕೆ ಏನ್ ಹೇಳ್ಯಾರ್ರಿ ಅವ್ರು ನಿಜಗುಂಡ್ರು? ವಿರತಿಯೊಳ ಅಖಿಳ ಸಂಸ್ಮರಣವನ್ನುಳಿದು ಶ್ರೀ ಗುರುವಿನಿಂದ ನಿಗಮಾರ್ಥವರಿಯಲು ಪರವಪರೋಕ್ಷವಾಗದು. ಯಾಕಂತ ಕೇಳಿದ್ರೆ ಮುನ್ನಿನ ಅಬಲಾದಿ ಸಂಸ್ಮರಣವೇ ಮುಂಬರುವುದರಿಂದ. ಎಲ್ಲ ಶಾಸ್ತ್ರ ಕೂತಕ್ರಿ ಹ್ಯಾಂಡ್ರು ಮಕ್ಕಳು ಹೊಲ ಮನಿ ಎಲ್ಲ ಬಂದ್ ಮುಂದಿಂದ್ರಲ್ಕತ್ತಂದ್ರ ಅದಕ್ಕ ಇದೇನ್ರಿ ಭೂತ ಪ್ರತಿಬಂಧಕ. ಹಿಂದಿಂದ ಬಂದು ಇಲ್ಲಿ ಸ್ಮರಣೆ ನಿತ್ತು ಬಂದು ನಿಂದ್ರಲ್ಕತ್ತಂದ್ರ ಗುರುಗಳು ಹೇಳುದು ಅವ್ನ ತಲೆಯಾಗ ಹೋಗುವುದೇ ಇಲ್ಲ ಅಲ್ಲಿ. ಅದಕ್ಕೆ ಪಂಚದಶಿಯಲ್ಲಿ ಒಂದು ಇದನ್ನು ಹೇಳ್ಯಾರಲ್ಲಿ, ಅತಿಥೇನಪಿ ಮಹಿಷಿ ಸ್ನೇಹೇನ ಪ್ರತಿಬಂಧ. ಒಬ್ಬ ಯಾವನು ಗೃಹಸ್ಥಾಶ್ರಮದಲ್ಲಿದ್ದಾಗ ಏನ್ ಮಾಡಿದ? ಒಂದು ಪಂಚ ಕಲ್ಯಾಣಿ ಎಮ್ಮಿ ಕಟ್ಟಿದ್ದ. ಬಹಳ ಚಲೋ ಎಮ್ಮಿತ್ತು. ಅದಕ್ಕೆ ಯಾವಾಗಲೂ ಸ್ನಾನ ಮಾಡಿಸೋದು, ಬುಸ್ಸ ಇಡೋದು, ಅದ್ರ ಮೈ ತಿಕ್ಕುದು, ಮೇವು ಹಾಕೋದು, ಹಾಲು ಹಿಂಡುದು, ಭಯಂಕರ ಪ್ರೀತಿ ಇತ್ತು. ಮುಂದೇನೋ ಅವನು ಪುಣ್ಯದ ಪ್ರಭಾವದಿಂದ ವೈರಾಗ್ಯ ಬಂದು ಸನ್ಯಾಸ ತಗೊಂಡ, ಮನಿ ಬಿಟ್ಟು ಬಂದು ಶ್ರೀ ಗುರುವಿನ ಮುಂದೆ ಕೂತ ಶಾಸ್ತ್ರ ಕೇಳಕತ್ತಾನ. ಗುರುಗಳು ಹೇಳಿಕತ್ತಾರ. ಮಾರಿ ಕಗ್ಗಂಟಾಗಿ ಕೂತದ. ಆಕೃತಿ ದೇವೋ ಹೃದಯ ಭಾವ. ಆಕೃತಿ ಮ್ಯಾಗ ಗುರುಗಳಿಗೆ ಗೊತ್ತಾಯ್ತು ಇವನು ಮುಖ ಅರಳಲ್ದು, ನಾ ಹೇಳೋದು ಪ್ರಯೋಜನಕಾರಿ ಆಗವಲ್ದು, ಇವನು ಕಿವ್ಯಾಗ ಹೋಗವಲ್ದು. ಅವಾಗ ಗುರುಗಳಂದ್ರಪ್ಪ, ನಾ ಹೇಳೋದೇನ್ ತಿಳಿಲಿಗತ್ತದಿಲ್ಲೋ. ಅವಾಗ ಹೇಳದ, ಅವನು ಖರ್ಯಕ್ ಮನುಷ್ಯ ಇದ್ದ. ಗುರುಗಳ ನೀವು ತಿಳಿಸ್ಬೇಕತ್ತೆ ಹೇಳಗತ್ತೀರಿ, ನಾನು ತಿಳ್ಕೋಬೇಕತ್ತೆ ಕುಂತಿನ ಖರಿ ಅಂದ್ರೆ ಎಮ್ಮಿನೇ ಬಂದು ಮುಂದಿಂದರ್ಲಿಗತ್ತದ್ರಿ ಎಂದವ. ಓಹೋ, ಹಿಂಗಾಗ್ಯದ. ಗುರುಗಳು ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರೆ ಆ ಎಮ್ಮಿದ ಏನದದು? ಅದು ಅನ್ನಮಯ ಕೋಶದ. ಅದರೊಳಗೆ ಪಂಚಕೋಶ ವಿವೇಕ ಮಾಡಿ ಅವನಿಗೆ ಆತ್ಮಜ್ಞಾನ ಮಾಡಿ ಕೊಟ್ರು. ಅದು ಎಮ್ಮೇನದ? ಅನ್ನಮಯ ಕೋಶದ. ಅದು ಆತ್ಮ ಅಲ್ಲ. ಅನ್ನಮಯ ಕೋಶ ಆತ್ಮ ಯಾಕಲ್ಲ ಅಂದ್ರೆ ಅದು ಕಾರ್ಯವಾದ್ದರಿಂದ. ಅದರೊಳಗೆ ಪ್ರಾಣಮಯ ಕೋಶದ. ಆ ಪ್ರಾಣಮಯ ಕೋಶ ಆತ್ಮ ಯಾಕಲ್ಲ ಅಂದ್ರೆ ಅದು ಜಡವಾದ್ದರಿಂದ. ಅದರೊಳಗೆ ಮನೋಮಯ ಕೋಶದ. ಅದು ಆತ್ಮ ಅಲ್ಲ. ಯಾಕಲ್ಲ? ಅದು ಕರಣವಾದ್ದರಿಂದ. ಅದರೊಳಗ ಇನ್ನು ವಿಜ್ಞಾನಮಯ ಕೋಶದ. ಅದು ಆತ್ಮ ಅಲ್ಲ. ಯಾಕಲ್ಲ? ಅದು ಕರ್ತ ಆಗಿರೋಣದರಿಂದ. ಇನ್ನು ಅದರೊಳಗ ಆನಂದಮಯ ಕೋಶದ. ಆ ಆನಂದಮಯ ಕೋಶ ಕ್ಷಣಿಕವಾದ್ದರಿಂದ ಅದನ್ನು ಆತ್ಮ ಅಲ್ಲ. ಅದಾಕ ಅವಾಗ ಅಂದ, ಅಲ್ಲ ಈ ಪಂಚಕೋಶಗಳೇ ನನ್ನ ಅನುಭವಕ್ಕೆ ಬರ್ತಾವ, ಆತ್ಮನೇ ಅನುಭವಕ್ಕೆ ಬರಂಗಿಲ್ಲಲ್ರಿ ಅಂದವ. ಅವಾಗ ಗುರುಗಳು ಹೇಳಿದ್ರು, ನೋಡಪ್ಪ, ಈ ಪಂಚಕೋಶಗಳನ್ನು ಯಾವ ಅನುಭವದಿಂದ ನೀನು ಅನುಭವಿಸಿದೆಯೋ ಆ ಅನುಭವ ರೂಪನೇ ನೀ ಇದ್ದೇ ಆತ್ಮಾದನ. ಅವಾಗಲ್ಲಿ ಅವನಿಗೆ ಜ್ಞಾನೋದಯ ಆಯ್ತು. ಗುರುಗಳು ಸುಮ್ಮ ಬಿಡಂಗಿಲ್ಲ. ಜ್ಞಾನದಿಂದ ಆಗಲಿಲ್ಲ ಅಂದ್ರೆ ಧ್ಯಾನದಿಂದಲೇ ತರ್ತಾರವರು. ಅದಕ್ಕೆ ಇದು ಯಾವ ಪ್ರತಿಬಂಧಕಪ್ಪ ಅಂತ ಕೇಳಿದ್ರೆ ಭೂತ ಪ್ರತಿಬಂಧಕ. ಇದು ವಿರತಿಯೋಳ ಅಖಿಳ ಸಂಸ್ಮರಣವನ್ನು ಉಳಿದು ಶ್ರೀ ಗುರುವಿನಿಂದ ನಿಗಮಾರ್ಥವರಿಯಲು ಪರವು ಅಪರೋಕ್ಷವಾಗದು. ಯಾಕಂದ್ರೆ ಮುನ್ನಿನ ಅಂದ್ರೆ ಗೃಹಸ್ಥಾಶ್ರಮದಲ್ಲಿದ್ದಂಥ ಅಬಲಾದಿ ಹೆಂಡತಿ ಮಕ್ಕಳು ವ್ಯವಹಾರ ಬಂದಿಲ್ಲಿ ಮುಂದಿಂದರ್ಲಿಕ್ಕತ್ತಂದ್ರ ಪರವು ಅಪರೋಕ್ಷವಾಗದು. ಮುನ್ನಿನ ಅಬಲಾದಿ
ಸಂಸ್ಮರಣವೇ ಮುಂಬರುವುದರಿಂದ ಅಂತ ಹೇಳಿದ್ರು ನಿಜಗೊಂಡ್ರು. ಇನ್ನ ಯಾವ್ದು ಹೇಳಿದ್ರು? ವರ್ತಮಾನ್ ಭೂತ್, ಇನ್ನು ಭವಿಷ್ಯತ್ ಪ್ರತಿಬಂಧಕ ಅಂದ್ರೆ ಮುಂದೆ. ನಿಜಗೊಂಡ್ರು ಏನ್ ಹೇಳ್ಯಾರಪ್ಪ ಅಂತ ಕೇಳಿದ್ರ, ಭವಿಷ್ಯತ್ ಪ್ರತಿಬಂಧಕ ಬಗ್ಗೆ ಏನ್ ಹೇಳ್ಯಾರ್ರಿ? ನೀವು ಅಂದ್ರಪ್ಪ ಅಂದ್ರ ನಿಮಗೂ ಉಳಿತಾವು. ನೋಟ್ ತೆಗಿರಿ, ಮತ್ತ ಅನ್ರಿ, ಮತ್ತ ಮುಂದ್ ಮತ್ ಬಂದ್ ಮಾಡ್ರಿ. ಮಹೇಶಣ್ಣ ಅವ್ರದಂತೂ ಬಹಳ ಅವಾಜ್ ಬರ್ತದ. ವರ್ತಮಾನ ಪ್ರತಿಬಂಧಕ ಹೇಳಿದ್ರು, ಭೂತ ಪ್ರತಿಬಂಧಕ ಹೇಳಿದ್ರು, ಇನ್ನು ಭವಿಷ್ಯತ್ ಪ್ರತಿಬಂಧಕ ಮುಂದೆ ಕೆಲವು ಜನ್ಮವನ್ನುಂಟು ಮಾಡುವ ಆರಬ್ಧ ಹೊಂದದ ಉತ್ತರ ಲೋಕ ಗತಿ ಆಶೆ ಕುಂದದೆ ಮನನವಿರಲು ಕಾಣಿಸದು ನಿಜಾನಂದ ವಾರಿದಿ ಬೋಧವದರಿಂದ. ನಿಜಗೊಂಡ್ರು ಮಾತ್ರ ಮುಂದೆ ಕೆಲವು ಜನ್ಮವನ್ನುಂಟು ಮಾಡುವ ಆರಬ್ಧ ಹೊಂದಿದ ಉತ್ತರ ಲೋಕಗತಿ ಆಶೆ, ಬ್ರಹ್ಮಲೋಕಕ್ಕೆ ಹೋಗಬೇಕು, ವೈಕುಂಠಕ್ಕೆ ಹೋಗಬೇಕು, ಹಿಂಗ ಆಶೆ ಇತ್ತು. ಮತ್ತು ಪ್ರಾರಬ್ಧದನ್ನ ಇನ್ನೂ ಜನ್ಮ ಕೊಡ್ಬೇಕಂತ ಪ್ರಾರಬ್ಧ ಬಾಕಿ ಉಳಿದಿತ್ತು. ಯಾಕಂದ್ರೆ ಸುಖವಾಮದೇವದ ದೇವಾದಿಗಳಿಗೆ ಎಲ್ಲೇ ಆಗ್ಯದಪ್ಪ? ತಾಯಿ ಗರ್ಭದಲ್ಲಿ ಜ್ಞಾನೋದಯ ಆಗ್ಯದವ್ರಿಗೆ. ಪ್ರಾರಬ್ಧ ಏನದ್ರದ್ದು? ಜನ್ಮ ಕೊಡುದು. ಜನ್ಮ ಕೊಡ್ತು, ಪ್ರಾರಬ್ಧ ಅಂತ್ಯ ಆಯ್ತು. ಅಲ್ಲೇನಾಯ್ತು ಅವರಿಗೆ? ತಾಯಿ ಗರ್ಭದಲ್ಲಿ ಜ್ಞಾನೋದಯ ಆಗ್ಯದ. ಯಾಕಂದ್ರ ಇನ್ನೂ ಜನ್ಮ ಕೊಡೋದಿತ್ತಂದ್ರೆ ಅದು ಪ್ರತಿಬಂಧಕ ಆಗಿ ಕೊಡ್ತದೆ. ಶ್ರವಣ ಕಾಲದಲ್ಲಿ ಜ್ಞಾನ ಆಗ್ಬಿಡಂಗಿಲ್ಲ. ಅದಕ್ಕೆ ಧ್ಯಾನ ಮತ್ತು ಜ್ಞಾನಕ್ಕೂ ಎಷ್ಟು ಭೇದವಿರುತ್ತದೆ. ಜ್ಞಾನವು, ಜ್ಞಾನ ಅಂದ್ರೆ ಏನಂತಾರ ಅದು ಹೇಳ್ತಾರೆ ಮೊದಲ. ಜ್ಞಾನವು ಪ್ರಮಾಣ ಮತ್ತು ಪ್ರಮೇಯಗಳ ಆಧೀನವಿರುತ್ತದೆ. ಯಾವುದು ಜ್ಞಾನ? ಜ್ಞಾನ ಎಲ್ಲದಪ್ಪ ಅಂತ ಕೇಳಿದ್ರೆ ಪ್ರಮಾಣ ಮತ್ತು ಪ್ರಮೇಯಗಳ ಆಧೀನವಿರುತ್ತದೆ. ಅದ್ರ ಮ್ಯಾಗ ಒಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಇಲ್ಲ, ಇಲ್ಲಿ ಒಂದೊಂದು ಟಿಪ್ಪಣಿ ಉಳಿದದ 318. ಇದೇ ಟಿಪ್ಪಣಿ ಆಗಿಲ್ರಿ ಏನ? ಬರಬರಿ 318. ಇಲ್ಲಿ ಮೊದಲಾದ ಶಬ್ದದಿಂದ ಬುದ್ಧಿ ಮೊದಲಾದ ಹೇಳ್ಯಾರ ನೋಡ್ರಿ. ಅದನ್ನೇ ಹೇಳಿದೆವು. ಖರೆ ಒಂದನೇದ್ದು ಬುದ್ಧಿಯ ಮಂದತ್ವ, ಸಹವರ್ತಿಯಾದ ವಿಷಯಾಸಕ್ತ, ಕುತರ್ಕ ಮತ್ತು ಏನ್ರಿ ವಿಪರ್ಯದು ಏನಂತಾರೆ? ರಾಗ ಗ್ರಹಸ್ಥ ರಾಗ ಗೃಹಸ್ಥ ರೂಪ 3 ಪ್ರಕಾರದ ವರ್ತಮಾನ ಪ್ರತಿಬಂಧಕಗಳನ್ನು ಗ್ರಹಣ ಮಾಡಬೇಕು. ಏನ್ ಹೇಳಿದ್ರೆ? ಬುದ್ಧಿ ಮಂದತ್ವ, ಸಹವರ್ತಿಯಾದ ವಿಷಯಾಸಕ್ತಿ, ಕುತರ್ಕ ಮತ್ತು ವಿಪರ್ಯ ದುರಾಗ್ರಹ ರೂಪ. ದುರಾಗ್ರಹ ನಮ್ಮಲ್ಲಿ ಇದಾಗ್ಯದ ನೋಡ್ರಿ. ರಾಗ ರೂಪ ಅಂತ ಬರ್ದ ಕೊಟ್ಟರಿ ಇಲ್ಲಿ. ವಿಪರ್ಯ ದುರಾಗ್ರಹ ರೂಪ. ಬರೋಬರಿ. ಕುತರ್ಕ ಮತ್ತು ವಿಪರ್ಯದ ದುರಾಗ್ರ ರೂಪ ಮಾಡ್ಕೋಬೇಕು ನಾವಿಲ್ಲಿ. ರಾಗ ರೂಪ ಆಗ್ಯದದು. ಕುತರ್ಕ ಮತ್ತು ವಿಪರ್ಯದ ದುರಾಗ್ರ ರೂಪ ಪ್ರಕಾರದ ವರ್ತಮಾನ ಪ್ರತಿಬಂಧಕವನ್ನು ಗ್ರಹಣ ಮಾಡಬೇಕು. ಆಗ ಹೇಳ್ದೇವಲ್ರಿ ನಿಜಗೊಂಡ್ರದು ಏನು? ಜಡ ಬುದ್ಧಿ, ಜನಸಂಗರತಿ, ಬಿಡದೆ ಮಾಡುವ ತರ್ಕ, ಅಭಿಮಾನ, ಕಡು ಚಪಲತೆಗೂಡಿ. ಅದ ಇಲ್ಲಿ ಏನ್ ಹೇಳಿದ್ರು ಇವರು? ಕುತರ್ಕ ಮತ್ತು
ವಿಪರ್ಯವದು ದುರಾಗ್ರಹ ರೂಪ ಪ್ರಕಾರ ತ್ರಿವಿಧ ವರ್ತಮಾನ್ ಓರಿ ತ್ರಿವಿಧ ತ್ರಿವಿಧ ವರ್ತಮಾನ ನೋಡ್ರಿ. ಆ ತ್ರಿವಿಧ ವರ್ತಮಾನ. ಹಾ ಬುದ್ಧಿಯ ಮಂದತ್ವ ಸಹವರ್ತಿಯಾದ ವಿಷಯಾಸಕ್ತಿ ಕುತರ್ಕ ಮತ್ತು ವಿಪರಿಗ್ರಹ ವಿಪರ್ಯ ದುರಾಗ್ರಹ ವಿಪರ್ಯ ದುರಾಗ್ರಹ ರೂಪ 3 ಪ್ರಕಾರದ ವರ್ತಮಾನ ಪ್ರತಿಬಂಧಕಗಳನ್ನು ಗ್ರಹಣ ಮಾಡಬೇಕು. ಮತ್ತು ಎರಡನೇದ್ದು ಧನಪುತ್ರಾದಿ ರೂಪ ಪ್ರಿಯ ವಸ್ತುಗಳು ನಾಶವಾದ ನಂತರದಲ್ಲಿಯೂ ಕೂಡ ಅವುಗಳ ಅನುಸಂಧಾನ ಅಂದ್ರೆ ವಿಸ್ಮರಣ ರೂಪ ಭೂತ ಪ್ರತಿಬಂಧಕದ ಗ್ರಹಣವನ್ನು ಮಾಡಬೇಕು. ಅದೇ ಹೇಳತ್ತಲ್ರಿ, ಆಗಳ ಹೇಳದಲ್ಲ, ನಿಜಗುಂಡ್ರು ಹೇಳಿದ್ರು ನೋಡ್ರಿ. ಏನು? ವಿರತಿಯೊಳ ಅಖಿಳ ಸಂಸ್ಮರಣವನ್ನು ಉಳಿದು ನಿಗಮನಿಷ್ಠ ಗುರುವಿನಿಂದ ನಿಗಮಾರ್ಥವರಿಯಲು ಪರವು ಅಪರೋಕ್ಷವಾಗದು. ಅದ್ಯಾವುದು? ಭೂತ ಪ್ರತಿಬಂಧಕ. ಧನಪುತ್ರಾದಿರೂಪ ಪ್ರಿಯ ವಸ್ತುಗಳು ನಾಶವಾದ ನಂತರದಲ್ಲಿಯೂ ಅವು ಇಲ್ಲಿಗೆ ಇಲ್ಲಂದ್ರೂ ಸಹಿತ ಕೂಡ ಅವುಗಳ ಅನುಸಂಧಾನ ಅಂದ್ರೆ ಸ್ಮರಣಿಗೆ ಬರ್ಲಿಕ್ಕತ್ತಂದ್ರೆ ವಿಸ್ಮರಣ ರೂಪ ಭೂತ ಪ್ರತಿಬಂಧಕದ ಗ್ರಹಣವನ್ನು ಮಾಡಬೇಕು. ಆ ವಸ್ತುವೇ ಇಲ್ಲ, ಅದ್ರ ನೆನಪಿಗೆ ಬರ್ಲಿಕ್ಕತ್ತಂದ್ರೆ ಇದು ಭೂತ ಪ್ರತಿಬಂಧಕದ ಅಂತ ತಿಳ್ಕೋಬೇಕು. ಇನ್ನು ಮೂರನೇದ್ದು ಬ್ರಹ್ಮಲೋಕಾದಿಗಳ ಇಚ್ಛಾ ಅಥವಾ ಜನ್ಮಾಂತರಗಳಿಗೆ ಕಾರಣವಾದ ಶೇಷ ಪ್ರಾರಬ್ಧ ರೂಪ. ಇದ್ಯಾವುದು? ಭವಿಷ್ಯ ಅಂದ್ರೆ ಅಗಾಮ್ಯ ಪ್ರತಿಬಂಧಕದ ಗ್ರಹಣವನ್ನು ಮಾಡಬೇಕು. ಸೇಮ ನಿಜಗುಂಡ್ರು ಏನ್ ಹೇಳ್ಯಾರ ಅದನ್ನೇ ಹೇಳ್ಯಾರ ಇವರು ಇಲ್ಲಿ. ಬ್ರಹ್ಮಲೋಕಾದಿಗಳ ಇಚ್ಛೆ, ಲೋಕಾದಿಗಳ ಇಚ್ಛಾ, ಅಲ್ಲಿ ಹೋಗಿ ಆ ದೇವತೆಗಳ ಭೋಗಿಸುವಂತ ದಿವ್ಯ ಭೋಗವನ್ನು ಭೋಗಿಸ್ಬೇಕಂತ ಇಚ್ಛಾ ಇತ್ತು ಅಂದ್ರೆ ಶ್ರವಣ ಕಾಲದಲ್ಲಿ ಅದು ಜ್ಞಾನ ಆಗ್ಬಿಡಂಗಿಲ್ಲ. ಅದು ಇಚ್ಛಾ ಏನ್ ಮಾಡ್ತದಪ್ಪ? ಪ್ರತಿಬಂಧಕ ಮಾಡ್ತದ. ಎದಕ್ಕೆ? ಶ್ರವಣ ಕಾಲದಲ್ಲಿ ಜ್ಞಾನಕ್ಕೆ. ಬ್ರಹ್ಮಲೋಕಾದಿಗಳ ಇಚ್ಛೆ ಅಥವಾ ಜನ್ಮಾಂತರಗಳಿಗೆ ಕಾರಣವಾದ ಶೇಷ ಪ್ರಾರಬ್ಧ ರೂಪ. ಶೇಷ ಅಂದ್ರೆ ಇನ್ನೂ ನಂದು ಬ್ಯಾಲೆನ್ಸ್ ಅದ, ಜನ್ಮ ಕೊಡೋದು. ಎದ್ರದು? ಪ್ರಾರಬ್ಧದು. ನೀ ಗಡ್ಬಡಿ ಮಾಡ್ಬೇಡ ಹೇಳ್ತದದು. ಯಾಕಂದ್ರ ಒಬ್ಬೊಬ್ರಿಗೆ 7 ಜನ್ಮ ಕೊಡೋದು ಅದ್ರದ್ದು ಬಾಕಿ ಇರ್ತದದು. ಅಲ್ಲಿ ತನ್ನ ಜ್ಞಾನ ಆಗೂಡಂಗಿಲ್ಲ. ಏನ್ ಮಾಡ್ತದ? ಪ್ರತಿಬಂಧಕ ಬಂದ ಅಡ್ಡ ಆಗಿಬಿಡ್ತದೆ. ಶ್ರವಣ ಕಾಲದಲ್ಲಿ ಏನಾರ ಅಡೆತಡಿ ಬಂದು ಅವನಿಗೆ ಅದು ಪ್ರತಿಬಂಧಕ ಆಗ್ತದೆ. ಯಾವನೋ ಒಬ್ಬ ಈ ಕಡೆ ಎಲ್ಲ ಕರ್ನಾಟಕದೊಳಗ ನಿಜಗುಂಡ್ರ ಶಾಸ್ತ್ರ ಎಲ್ಲ ಮುಖೋದ್ಗತ ಮಾಡ್ಕೊಂಡಿದ್ದ. ಅವನಿಗೇನಾಯ್ತು? ವೃತ್ತಿ ಪ್ರಭಾಕರ ಕೇಳ್ಬೇಕಂತ ಇಚ್ಛಾ ಆಯ್ತು. ಯಾರು ಹೇಳ್ತಾರಪ್ಪ ಅಂತ ಕೇಳಿದ್ರೆ ಮಹಾರಾಷ್ಟ್ರದೊಳಗ ಆ ಕಡೆ ನಡೀತದ. ಆ ಗುರುಗಳಿಗೆ ಒಮ್ಮೆ ಸಂಪರ್ಕ ಮಾಡಿ ಮಾತಾಡ್ದ. ಇಲ್ರಿ, ನಿಜಗುಂಡ್ರ ಶಾಸ್ತ್ರ ಎಲ್ಲ ಅಧ್ಯಯನ ಮಾಡೀನಿ, ಮತ್ತು ವೃತ್ತಿ ಪ್ರಭಾಕರ ಕೇಳ್ಬೇಕಂತ ನನಗೆ ಇಚ್ಛೆ ಆಗ್ಯದ. ಮತ್ತ ಹ್ಯಾಂಗ? ಇಲ್ಲಪ್ಪ, ಇಂಥ ಇಷ್ಟು ದಿನಕ್ಕೆ ಮುಂದೆ ನಡೀತದ, ಆಳ್ಯಾಗ ನಿನಗೆ ಟಪಾಲ್ ಹಾಕ್ತೀನು ಬಾ ಅಂತ ಹೇಳಿದ್ರು ಗುರುಗಳು. ಅವ ಕಾಯ್ಕೋತ್ ಕೂತ, ಯಾಕಾದ್ರ ಜ್ಞಾನದ ಹಸಿವಿತ್ತು. ಮುಂದೆ ಗುರುಗಳು ನೋಡಪ್ಪ ಇನ್ನ ಪ್ರಭಾಕರ ಚಾಲು ಆಗೋದದ ಬಾ ಅಂತೇಳಿ ಅವ್ನಿಗೆ ಟಪಾಲ್ ಹಾಕಿದ್ರು. ಹೋದ. ಗುರುಗಳು ಶಾಸ್ತ್ರಕ್ಕೆ ಹೋಗಿ ಹೊಂಟಿದ್ರು, ಇವನು ಹಿಂದಿಂದಿದ್ದ. ಊರೊಳಗೆ ಒಂದೇನಿತ್ತು? ಗಣಪತಿ ಗುಡಿ ಇತ್ತು. ಆ ಗಣಪತಿ ಗುಡಿಗೆ ಗುರುಗಳು ನಮಸ್ಕಾರ ಮಾಡಿದ್ರು. ನೋಡ್ರಿ ಇವನಿಗೆ ತಲೆಯಾಗ ಇಲ್ಲ, ವೇದಾಂತದ ತುಟ್ಟು ತುದಿಯಾದ ಪ್ರಭಾಕರ ಇವ್ರು ಹೇಳ್ತಾರಂದ್ರೆ ಇನ್ನೂ ಗಣಪತಿ ನಮಸ್ಕಾರ ಮಾಡ್ತಾರಲ್ಲ ಇವರು. ಗೊತ್ತದ ತಲೆಯಾಗ. ಹೋಗಿ ಚಾಲು ಆಯ್ತು, ಮಂಗಲ್ ಮಾಡಿ ವಿಷಯ ಹೇಳಕತ್ರು. ಇವನಿಗೆ ತಿಳಿಯವಲ್ದು.
ಅಂತ ಪಾಂಡಿತ್ಯ ಇತ್ತು. ನಿಜಗುಂಡ ಶಾಸ್ತ್ರ ಎಲ್ಲ ಅಭ್ಯಾಸ ಮಾಡಿದ್ದ. ಒಂದ್ ಸ್ವಲ್ಪರೇ ಕಿವ್ಯಾಗ ಹೋಗ್ಬೇಕಲ್ಲ ಅವು ಶಬ್ದಗಳು, ಹೋಗವಲ್ಲು. ಗುರುಗಳಂದ್ರು ಅಲ್ಲ ಇವ ಎಂತ ವಿದ್ವಾನ್ ಮನುಷ್ಯ, ಇವ ಮಾರಿ ಹಿಂಗ್ಯಾಕ್ ಮಾಡ್ಕೊಂಡು ಕೂತಾನಿವ ಅಂತ ತಿಳ್ಕೊಂಡ್ರು ಅವ್ರು. ಅವಾಗ ಏನೋ ಇವ ಹಿಡ್ಕೊಂಡು ಕೂತಾನ, ಅವನ್ ತಲೆ ಅಂತ ತೆಗಿಬೇಕಂತೇಳಿ ಅವನಿಗೆ ಕೇಳಿದ್ರು, ಅಪ್ಪ ಯಾವಾಗ ಬಂದ್ಯೋ ನೀ ಅಂತ ಕೇಳಿದ್ರು. ನಾರಿಪ್ಪ ನೀವಲ್ಲಿ ಗಣಪತಿಗೆ ನಮಸ್ಕಾರ ಮಾಡ್ಲಾಗತ್ತೀರಲ್ರಿ, ಅವಾಗ ಬಂದೆ. ಓಹೋ ಗುರುಗಳಿಗೆ ಗೊತ್ತಾಯ್ತು ಗಣಪತಿ ನಮಸ್ಕಾರ ಮಾಡ್ತಾರಲ್ಲ ಅಂತ ಇವನು ತಲೆಯಾಗ ಉಳಿದಿತ್ತು. ಅವಾಗ ಇಲ್ಲ ಇವರು ವೇದಾಂತ ತುಟ್ಟು ತುದಿ ಆದ ಈ ಪ್ರಭಾಕರ್ ಹೇಳೋರು ಗಣಪತಿಗೆ ನಮಸ್ಕಾರ ಮಾಡ್ತಾರ ಅನ್ನೋ ತಲೆಯಾಗ ಉಳಿದದಿಲ್ಲ ನಿನಗ ಅಂದ್ರು ಅವ್ರು. ಹ್ಞೂನ್ರಿ ಅಪ್ಪ ಅಂದವನು. ಇಷ್ಟೆಲ್ಲ ಹೇಳೋರು ಇನ್ನೂ ಆ ದೇವ್ರಿಗೆ ನಮಸ್ಕಾರ ಮಾಡ್ತಿರಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ನೋಡಪ್ಪ ನಾವು ಭೇದ ಬುದ್ಧಿಯಿಂದ ಮಾಡಂಗಿಲ್ಲ, ಅಭೇದ ಬುದ್ಧಿಯಿಂದ ಮಾಡ್ತೇವು. ಒಳ್ಳೆ ಯಾಕರೆ ಮಾಡ್ತೇವಂದ್ರ ನಮ್ಮ ನೋಡಿ ಇನ್ನುಳಿದವರು ಅಪೂಜ್ಯ ಭಾವದಿಂದ ಇರ್ಲಿ ಅಂತ, ಇನ್ನೊಬ್ಬರ ಸಲುವಾಗಿ. ಯಾಕಂದ್ರ ಯತ್ಯದಾಚರತೆ ಶ್ರೇಷ್ಠ ತತ್ಯ ದೇವೇತರೋ ಜನ ತಯತ್ ಪ್ರಮಾಣಂ ಕುರುತೆ ಲೋಕ ತದನ್ವರ್ಧತೆ. ಅವ್ರಿಗೋಸ್ಕರವಾಗಿ ಮಾಡ್ತೇವು ನಾವು, ಅಭೇದ ದೃಷ್ಟಿಯಿಂದ ಮಾಡ್ತೇವು ಅಂದ ಕೂಡಲೇ ಅವಾಗ ಅವನ ತಲೆ ಅಂದ್ ಹೋಯ್ತು. ಹಿಂಗೇನಾರ ತಲೆಯಾಗಿ ಇಟ್ಕೊಂಡು ಕೂತ್ರೆ ಏನಾವು ಜ್ಞಾನ ಕೊಡಂಗಿಲ್ಲ, ಅದು ಪ್ರತಿಬಂಧಕ ಆಗ್ತದೆ. ಅದಕ್ಕೆ ಬ್ರಹ್ಮಲೋಕಾದಿಗಳ ಇಚ್ಛೆ ಅಥವಾ ಜನ್ಮಾಂತರಗಳಿಗೆ ಕಾರಣವಾದ ಶೇಷ ಪ್ರಾರಬ್ಧ ರೂಪ ಭವಿಷ್ಯ ಅಂದ್ರೆ ಆಗಾಮಿ ಪ್ರತಿಬಂಧಕದ ಗ್ರಹಣ ಮಾಡಬೇಕು. ಜ್ಞಾನದ ಉತ್ಪತ್ತಿಗೆ ಪ್ರತಿಬಂಧಕಗಳಾದ ಇವುಗಳ ನಿರೂಪಣವನ್ನು ಪಂಚದಶಿಯ ಧ್ಯಾನ ದೀಪವೆಂಬ 9ನೇ ಪ್ರಕರಣದ 38ರಿಂದ 52 ಶ್ಲೋಕದ ಪರ್ಯಂತರವಾಗಿ ಅದರಂತೆ ವೇದಾಂತ ಪದಾರ್ಥ ಮಂಜೂಷದಲ್ಲಿ ಮಾಡಿರುತ್ತದೆ. ಯಾರಿಗೆ ಜಿಜ್ಞಾಸ ಉಂಟಾಗಿರುವುದು ಅವರು ಅಲ್ಲಿ ನೋಡಿಕೊಳ್ಳಬಹುದು ಅಂತ. ಎಷ್ಟಪ್ಪ ಅಂದ್ರೆ 318ನೇ ಟಿಪ್ಪಣಿ ಇಲ್ಲಿ ಮುಗಿತು, ಸಮಯನೂ ಮುಗಿತು. ಇನ್ನು ಉಳಿದ ವಿಷಯ ಮತ್ತೆ ನಾಳಿನ ದಿವಸ ವಿಚಾರ ಮಾಡೋಣ್ರಿ ಅಂತ ಹೇಳ್ತಾ, ಇಲ್ಲಿಯ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ ಈ ವಾಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳೋಣ್ರಿ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ.